ಜೈ ಬಲೋ ಚೋಬೀಸೋ ಭಗವಾನ್ ಕಿ ಜೈ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಧರ್ಮ ಬಂಧುಗಳೇ, ಇಂದು ನಾನು ಈಗ ಬಾಹುಬಲಿ ಸ್ವಾಮಿಯ ಸಂದೇಶದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಭಾವಿಸಿದ್ದೇನೆ. ಶ್ರವಣಬೆಳಗೊಳಕ್ಕೆ ಹೋದವರೆಲ್ಲರೂ ಭಗವಾನ್ ಬಾಹುಬಲಿಯ ದರ್ಶನ ಮಾಡಿ ಬರುತ್ತಾರೆ. ಕೆಲವರಿಗೆ ಬಾಹುಬಲಿಯ ಕಲ್ಲಿನ ಮೂರ್ತಿ ಕಂಡರೆ, ಕೆಲವು ಭವ್ಯಾತ್ಮರಿಗೆ ಭಗವಾನ್ ಬಾಹುಬಲಿಯ ಮೂರ್ತಿ ಚೈತನ್ಯಮಯವಾಗಿ ಕಂಡುಬರುವುದಲ್ಲದೆ ಅವರು ಉತ್ತಮ ಸಂದೇಶವೊಂದನ್ನು ನೀಡುತ್ತಾರೆ. ಅದುವೇ ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ ಎಂಬುದಾಗಿದೆ. ಆ ವೀತರಾಗ ಭಗವಾನ್ ಬಾಹುಬಲಿಯ ಮೂರ್ತಿ ದರ್ಶನ ಮಾಡಿದವರು ಎಲ್ಲರಿಗೂ ಕೂಡ ವೀತರಾಗತಿಯನ್ನೇ ಬೋಧಿಸುವಂತಿರುತ್ತದೆ. ಅದಕ್ಕಾಗಿ ನಾವು ಬಾಹುಬಲಿ ಮೂರ್ತಿಯ ದರ್ಶನ ಮಾಡಿದವರೆಲ್ಲರೂ ಧನ್ಯತೆಯನ್ನು ಪಡೆಯುತ್ತಾರೆ. ನಾವು ಯಾರಿಗಾದರೂ ದುಃಖ ಉಂಟು ಮಾಡಿದರೆ ಗೋಡೆಗೆ ಹೊಡೆದ ಚೆಂಡು ತಿರುಗಿ ಬರುವಂತೆ ಆ ದುಃಖವು ಕೆಲವು ಸಮಯದ ನಂತರ ನಮ್ಮಲ್ಲಿಗೆ ಬಂದು ದುಃಖ ಉಂಟು ಮಾಡುತ್ತದೆ. ಜೈನ ಪರಂಪರೆಯಲ್ಲಿ ಅಹಿಂಸೆಗೆ ವಿಶೇಷ ಮಹತ್ವ ಉಂಟು. ನಮಗೆ ಜೀವನದಲ್ಲಿ ಎಷ್ಟು ಕಡಿಮೆ ಹಿಂಸೆ ಮಾಡಲು ಸಾಧ್ಯವಿದೆಯೋ ಅಷ್ಟು ಕಡಿಮೆ ಹಿಂಸೆಯಿಂದ ಜೀವನ ಸಾಗಿಸಬೇಕೆಂದು ಹೇಳಿದ್ದಾರೆ. ಆದಿನಾಥರ ಪುತ್ರ ಭರತ ಅಯೋಧ್ಯೆಯಲ್ಲಿಯೂ ಬಾಹುಬಲಿಯು ಪೌದನಪುರದಲ್ಲಿಯೂ ರಾಜ್ಯವಾಳುತ್ತಿದ್ದರು. ಒಂದು ಸಲ ಭರತ ಚಕ್ರೇಶನ ಆಯುಧಾಗಾರದಲ್ಲಿ ಚಕ್ರರತ್ನದ ಉದಯವಾಯಿತು. ಪುರೋಹಿತರ ಸಲಹೆ ಮೇರೆಗೆ ದಿಗ್ವಿಜಯ ಮಾಡಲು ಷಟ್ಖಂಡವನ್ನು ಗೆದ್ದು ಬರಲು ಹೇಳಿದರು. ಆ ಪ್ರಕಾರ ಭರತ ಚಕ್ರವರ್ತಿಯು ದಿಗ್ವಿಜಯವನ್ನು ಕೈಕೊಂಡು ಷಟ್ಖಂಡಗಳನ್ನು ಗೆದ್ದು ಬಂದನು. ಅಯೋಧ್ಯೆಯ ಮಹಾದ್ವಾರದಲ್ಲಿ ಆ ಚಕ್ರರತ್ನವು ಪ್ರವೇಶಿಸಲಿಲ್ಲ. ಆಗ ಇಲ್ಲಿ ನಿಮ್ಮ ವಿರೋಧಿಗಳಿದ್ದಾರೆಂದು ಪುರೋಹಿತರ ಸೂಚನೆ ಮೇರೆಗೆ ಭರತ ಚಕ್ರೇಶನು ಅಲ್ಲಿ ಸಮೀಪದಲ್ಲಿರುವಂಥ ತನ್ನ 101 ತಮ್ಮಂದಿರಿಗೆ ಓಲೆ ಕಳಿಸಿದನು. ಓಲೆ ನೋಡಿ ಬಾಹುಬಲಿಯೊಬ್ಬನನ್ನು ಬಿಟ್ಟು ಉಳಿದವರೆಲ್ಲ ರಾಜ್ಯವನ್ನೇ ತೊರೆದು ಆದಿನಾಥರ ಬಳಿಗೆ ಹೋಗಿ ದೀಕ್ಷೆಯನ್ನು ಸ್ವೀಕರಿಸಿದರು. ಆದರೆ ಸ್ವಾಭಿಮಾನಿಯಾದ ಬಾಹುಬಲಿಯು ಮಾತ್ರ ಯಾರ ಮಾತು ಕೇಳದೆ ತನ್ನ ರಾಜ್ಯವನ್ನು ರಕ್ಷಿಸುವುದೇ ನನ್ನ ಕರ್ತವ್ಯವೆಂದು ಭಾವಿಸಿ ಭರತ ಚಕ್ರವರ್ತಿಗೆ ಶರಣಾಗತನಾಗಲು ತಯಾರಾಗಲಿಲ್ಲ. ಯುದ್ಧಕ್ಕೆ ಸಿದ್ಧನಾಗಿ ನಿಂತನು. ಯುದ್ಧ ಭೂಮಿಯಲ್ಲಿ ಎರಡೂ ಕಡೆಯ ಸೈನ್ಯವು ಬಂದು ನಿಂತಿತ್ತು. ಇವರೀರುವರ ಮಂತ್ರಿಗಳಿಗೆ ಚಿಂತೆಯಾಯಿತು. ಭರತ ಬಾಹುಬಲಿಯರು ಚರಮ ಶರೀರಧಾರಿಗಳಿದ್ದಾರೆ, ಇವರು ಇದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗುವವರಿದ್ದಾರೆ, ಅವರಿಗೆ ಏನೂ ಆಗುವುದೇ ಇಲ್ಲ. ಆದರೆ ವ್ಯರ್ಥವಾಗಿ ಸೈನ್ಯ ಸಾಯುವುದೆಂದು ತಿಳಿದು ಚಿಂತಾಕ್ರಾಂತರಾದರು. ಏನು ಮಾಡಬೇಕೆಂದು ಇಬ್ಬರು ಮಂತ್ರಾಲೋಚನೆ ಮಾಡಿದರು. ಕೊನೆಗೆ ಭರತ ಬಾಹುಬಲಿ ಇವರಿಬ್ಬರ ನಡುವೆ ಶಸ್ತ್ರರಹಿತರಾಗಿ ಮಾತ್ರ ಯುದ್ಧ ಮಾಡಲು ಇಬ್ಬರಿಗೂ ಒಪ್ಪಿಸಿದರು. ಇಬ್ಬರ ನಡುವೆ ದೃಷ್ಟಿಯುದ್ಧ, ಜಲಯುದ್ಧ ಹಾಗೂ ಮಲ್ಲಯುದ್ಧಗಳಾಗಲಿ ಎಂದರು. ನಿಶಸ್ತ್ರೀಕರಣದ ಸಂದೇಶ ಜಗತ್ತಿಗೆ ಇವರಿಂದಲೇ ತಿಳಿದು ಬಂದಿತು. ಇದೊಂದು ಆದರ್ಶ ಯುದ್ಧವೆನ್ನಬಹುದು. 3 ಯುದ್ಧಗಳಲ್ಲಿ ಬಾಹುಬಲಿಯದೇ ಗೆಲುವಾಯಿತು. ಮಲ್ಲಯುದ್ಧ ನಡೆದಿತ್ತು. ಬಾಹುಬಲಿಯು ಭರತನನ್ನು ಮೇಲಕ್ಕೆತ್ತಿದ್ದನು. ಇನ್ನೇನು ನೆಲಕ್ಕೆ ಅಪ್ಪಳಿಸಬೇಕೆನ್ನುವಷ್ಟರಲ್ಲಿ ಬಾಹುಬಲಿಯ ಮನಸ್ಸು ಬದಲಾಯಿತು. ವಿವೇಕ ಜಾಗೃತವಾಯಿತು. ಎಂಜಲು ರಾಜ್ಯದ ಆಶೆಗಾಗಿ ಅಣ್ಣನ ಮೇಲೆ ಕೈ ಮಾಡುವುದನ್ನಲ್ಲ ಅಂತ ತಿಳಿದು ವಿಷಾದಗೊಂಡನು. ಪಶ್ಚಾತ್ತಾಪವಾಗಿತ್ತು. ಆದರೂ ಭರತನ ಕ್ರೋಧ ಕಡಿಮೆಯಾಗಿರಲಿಲ್ಲ. ಬಾಹುಬಲಿಯ ಮೇಲೆ ತನ್ನ ಚಕ್ರರತ್ನವನ್ನು ಪ್ರಯೋಗಿಸಿದನು ಭರತ. ಚಕ್ರರತ್ನವು ಬಾಹುಬಲಿಯ ಬಳಿಗೆ ಹೋಗಿ ಅವನಿಗೆ 3 ಪ್ರದಕ್ಷಿಣೆ ಹಾಕಿ ಸುಮ್ಮನೆ ನಿಂತಿತು. ಬಾಹುಬಲಿಯು ಕೂಡಲೇ ಅಣ್ಣನನ್ನು ಸಾವಕಾಶವಾಗಿ ಕೆಳಗಿಳಿಸಿ
ಕೆಳಗೆ ಇಳಿಸಿದನು. ಬಾಹುಬಲಿಯಲ್ಲಿ ಆಗ ವೈರಾಗ್ಯ ಮೊಳೆಯಿತು. ಮುಕ್ತಿ ಸಾಮ್ರಾಜ್ಯ ಪಡೆಯಲು ಬಯಸಿದನು, ದೀಕ್ಷೆ ಸ್ವೀಕರಿಸ ಬಯಸಿದನು. ತನ್ನ ಕಿರೀಟ, ಶಸ್ತ್ರ, ವೈಭವ ಎಲ್ಲವನ್ನು ಭರತನ ಪಾದ ಬಳಿಯಲ್ಲಿ ಇರಿಸಿ ದೀಕ್ಷೆ ಸ್ವೀಕರಿಸಲು ಆದಿನಾಥರ ಬಳಿಗೆ ನಡೆದನು. ಆಗ ಭರತೇಶನು ಅತ್ಯಂತ ಕಳಕಳಿಯಿಂದ, ಅಣ್ಣಯ್ಯ, ದೀಕ್ಷೆ ಬೇಡ, ನಾವಿಬ್ಬರೂ ಒಂದಾಗಿ ಇರೋಣ, ನಾವು ಇಬ್ಬರು ತೀರ್ಥಂಕರರ ಮಕ್ಕಳು, ಲೋಕಕ್ಕೆ ಆದರ್ಶವಾಗಿರುವವರು, ನೀನೇ ಚಕ್ರವರ್ತಿಯಾಗು, ನನಗೆ ಎಲ್ಲಾದರೂ 8-10 ಊರುಗಳನ್ನು ಕೊಟ್ಟು ಬಿಡು, ನಾನು ಅಷ್ಟರಲ್ಲಿ ಶಾಂತಿಯಿಂದಿರುತ್ತೇನೆ ಎಂದು ಅತ್ಯಂತ ವಿನಯದಿಂದ ಭರತ ಚಕ್ರವರ್ತಿ ಹೇಳಿದರೂ ಸಹ ಬಾಹುಬಲಿ ಕೇಳಲಿಲ್ಲ. ಆದಿನಾಥರ ಬಳಿಗೆ ಹೋಗಿ ದೀಕ್ಷೆ ಸ್ವೀಕರಿಸಿ ಘೋರ ತಪಸ್ಸನ್ನಾಚರಿಸಿ ಕರ್ಮಗಳನ್ನು ನಾಶಗೊಳಿಸಿದನು. ಆದರೂ ಕೇವಲ ಜ್ಞಾನ ಪ್ರಾಪ್ತವಾಗಲಿಲ್ಲ. ಮತ್ತೆ ಭರತ ಚಕ್ರವರ್ತಿಯು ಆದಿನಾಥರ ಬಳಿಗೆ ಹೋಗಿ ಕೇಳಿದನು. ಆಗ ಆದಿನಾಥರು ಹೇಳುತ್ತಾರೆ, ಭರತೇಶ, ಬಾಹುಬಲಿಯ ಸ್ವಾಮಿಯ ಮನಸ್ಸಿನಲ್ಲಿ ಈ ರಾಜ್ಯದ ಬಗ್ಗೆ, ಈ ನೆಲದ ಬಗ್ಗೆ ಒಂದು ಶಂಕೆ ಇದೆ, ಅದನ್ನು ನೀನು ಹೋಗಿ ನಿವಾರಿಸು ಅಂತ ಹೇಳ್ತಾ ಇದ್ದಾರೆ. ಆಗ ಭರತ ಚಕ್ರವರ್ತಿಯು ಬಾಹುಬಲಿ ಸ್ವಾಮಿಯ ಬಳಿಗೆ ಬಂದು ಕೈ ಜೋಡಿಸಿ, ಹೇ ಪ್ರಭು, ಈ ಭೂಮಿ ಅನಾದಿ ನಿಧನವಾಗಿದೆ, ಇದು ನನ್ನದೂ ಅಲ್ಲ, ನಿನ್ನದೂ ಅಲ್ಲ ಅನ್ನುವಂತಹ ಮಾತು ಹೇಳಿದಾಗ ಬಾಹುಬಲಿ ಸ್ವಾಮಿಗೆ ಕೇವಲ ಜ್ಞಾನ ಪ್ರಾಪ್ತವಾಗುತ್ತದೆ. ಹೀಗೆ ಬಾಹುಬಲಿ ಸ್ವಾಮಿಯು ಕರ್ಮಗಳನ್ನು ನಾಶಗೊಳಿಸಿ ಮೋಕ್ಷ ಹೊಂದಿದರು. ವರ್ತಮಾನ ಕಾಲದಲ್ಲಿ ಪ್ರಥಮ ಮೋಕ್ಷಗಾಮಿ ಎಂಬ ಕೀರ್ತಿಗೆ ಪ್ರಾಪ್ತರಾದರು. ಅಂತಹ ಮಹಾವೈರಾಗ್ಯ ಮೂರ್ತಿ ಬಾಹುಬಲಿ ಸ್ವಾಮಿಯು ನಮಗೆಲ್ಲ ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ ಎಂಬ ಮಹಾನ್ ಸಂದೇಶವನ್ನು ನೀಡಿ ಲೋಕೋಪಕಾರ ಮಾಡಿದ್ದಾರೆ. ಧರ್ಮಚಕ್ರದ ಸ್ಥಾಪಕರಾದಂಥ ಬಾಹುಬಲಿಯ ಸಂದೇಶ ಅಂದಿನಿಂದ ಇಂದಿನವರೆಗೂ ಕೂಡ ಮುಂದೆ ಎಂದೆಂದಿಗೂ ಅದು ಪ್ರಸ್ತುತವಿರುತ್ತದೆ. ಇಂದು ವ್ಯಕ್ತಿಗಳಲ್ಲಿ, ಸಮಾಜಗಳಲ್ಲಿ, ದೇಶಗಳಲ್ಲಿ ವೈರತ್ವ ಬೆಳೆಯತೊಡಗಿದೆ. ಯಾರಿಗೂ ಸಮಾಧಾನ, ಶಾಂತಿ, ಸುಖ, ನೆಮ್ಮದಿ ಇಲ್ಲವೇ ಇಲ್ಲ. ತೃಪ್ತಿಯಂತೂ ಮೊದಲೇ ಇಲ್ಲ. ಎಲ್ಲರಲ್ಲಿ ಸ್ವಾರ್ಥ, ವಂಚನೆ, ಕ್ರೋಧ, ಲೋಭಗಳು ಎಲ್ಲೆಡೆಗೂ ಅಟ್ಟಹಾಸದಿಂದ ಮೆರೆಯುತ್ತಿವೆ. ಅಹಂಕಾರವು ಎಲ್ಲರಲ್ಲಿ ತುಂಬಿ ತುಳುಕುತ್ತಲಿದೆ. ಬುದ್ಧಿಜೀವಿಗಳು, ರಾಜನೀತಿಜ್ಞರು ಈ ನಿಟ್ಟಿನಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಬಾಹುಬಲಿ ಸ್ವಾಮಿಯ ಸಂದೇಶವನ್ನು ಪ್ರತಿಯೊಬ್ಬರೂ ತಿಳಿಯಬೇಕು, ಅದರ ಚಿಂತನೆ ಮಾಡಬೇಕು, ಆ ಪ್ರಕಾರ ನಡೆಯಬೇಕು. ಸುಖ ಶಾಂತಿ ಆದರೆ ಮೂಡುವುದು ಹಿಂಸೆ, ಸ್ವಾರ್ಥ ಬುದ್ಧಿ. ಹೀಗೆ ಶಾಂತಿ ಸುಖ ಸಿಗಲು ಸಾಧ್ಯವಿದೆ. ಪ್ರತಿಯೊಂದು ಮನೆಗಳಲ್ಲಿಯೂ ಅಶಾಂತಿ ತಾಂಡವವಾಡುತ್ತಿದೆ. ಎಲ್ಲರೂ ಹಿಂಸೆಯ ಹಾಗೂ ಸ್ವಾರ್ಥದ ಗುಲಾಮರಾಗಿ ವರ್ತಿಸುತ್ತಿದ್ದಾರೆ. ಆದ್ದರಿಂದ ಇಂದು ಪುನಃ ಸಮಾಜದಲ್ಲಿ, ಮನೆಗಳಲ್ಲಿ ಪ್ರತಿಯೊಬ್ಬರಲ್ಲಿ ಸುಖ ಶಾಂತಿ ನೆಲೆಸಬೇಕಾದರೆ ಬಾಹುಬಲಿ ಸ್ವಾಮಿಯ ಸಂದೇಶವನ್ನು ಎಲ್ಲರೂ ಪಾಲಿಸಬೇಕು. ಅಂತಲೇ ದೇಶದ ಎಲ್ಲೆಡೆ ಬಾಹುಬಲಿ ಸ್ವಾಮಿಯ ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ. ಆ ಮೂರ್ತಿಯ ಬಳಿಗೆ ಸ್ವಲ್ಪ ಪವಿತ್ರ ಭಾವನೆಯಿಂದ ನಾವು ಹೋದೆವೆಂದರೆ ಆ ಬಾಹುಬಲಿಯ ಸಂದೇಶ ನಮಗೆ ಕೇಳಿಸುತ್ತದೆ. ಇದು ಭವ್ಯ ಜೀವರಿಗೆ ಮಾತ್ರ ಕೇಳಿಸುತ್ತದೆ. ಆದ್ದರಿಂದ ನಾವು ಕೂಡ ಧರ್ಮಾತ್ಮರಾಗಬೇಕು, ಭವ್ಯ ಜೀವಿಗಳಾಗಬೇಕು. ಎಲ್ಲರೂ ಬಾಹುಬಲಿ ಸ್ವಾಮಿಯ ಸಂದೇಶದಂತೆ ಸಾಗೋಣ. ಸುಖ ಶಾಂತಿ ನೆಮ್ಮದಿಗಳನ್ನು ಪಡೆದು ಆನಂದ ಜೀವಿಸುತ್ತಾ ಕೊನೆಗೆ ನಾವು ಕೂಡ ರತ್ನತ್ರಯ ಧರ್ಮವನ್ನು ಪರಿಪಾಲಿಸುತ್ತಾ ದೀಕ್ಷೆಯನ್ನು ಸ್ವೀಕರಿಸಿ ಕರ್ಮನಾಶ ಮಾಡಿ ಮುಕ್ತಿಪುರಕ್ಕೆ ಸಾಗೋಣ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಜೈ ಜಿನೇಂದ್ರಗಳು.